ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಫ್ಲವರ್ ಡಿಸೈನ್, ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಸ್ಟಾರ್ಟಿಂಗಲ್ಲಿ ನಾನು ಆಲ್ರೆಡಿ ಸ್ವಲ್ಪ ಸೀರೆಗೆ ಈ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಯಾವ ಥರ ಹೇಗೆ ಮಾಡಬೇಕಂತ ತೋರಿಸ್ತೀನಿ. ಇಲ್ಲಿ 6 ಎಳೆ ದಾರನ ನಾನು ತಗೊಂಡಿದ್ದೀನಿ. ಇದು ನಾನು ಈ ಥರ 3 ಬೆರಳಿಗೆ ಈ ಥರ ಸುತ್ತಕೊಂಡು ಹೀಗೆ ಕ್ರಾಸ್ ಬರೋ ಥರ ಇಟ್ಕೊಳ್ತೀನಿ. ಇಲ್ಲಿಂದ ಈ ದಾರದೊಳಗಿಂದ ಹೋಗಿ ಈ ದಾರನ ಈ ಥರ ಹೊರಗಡೆ ತಗೊಂಡು ಬರಬೇಕು. ತಗೊಂಡು ಬಂದು ಈ ಥರ ಒಂದು ಲೂಪ್ ಬರುತ್ತೆ, ಅದನ್ನು ಈ ಥರ ಟೈಟ್ ಮಾಡ್ಕೊಳ್ಬೇಕು. ಇದನ್ನು ಸ್ಲಿಪ್ ನಾಟ್ ಅಂತ ಹೇಳ್ತೀವಿ. ಇವಾಗ ಗಂಟು ಹಾಕೋ ಬದಲು ಈ ಮೆಥಡು ಈಸಿ ಆಗುತ್ತೆ, ಹಾಗೂ ಸ್ಟಿಚ್ ಕೂಡ ತುಂಬ ಟೈಟಾಗಿ ಸೆಕ್ಯೂರಾಗಿ ಸೀರೆಗೆ ಕೂತ್ಕೊಳ್ಳುತ್ತೆ. ನಾನು ನಿಮಗೆ ಈಗ ಸ್ಯಾಂಪಲಲ್ಲಿ ಸ್ಟಾರ್ಟಿಂಗ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ಸ್ಟಾರ್ಟಿಂಗ್ ಕಾರ್ನರ್ ಅಂತ ಅಂದ್ಕೊಳ್ಳಿ. ಈ ಥರ ಸೂಜಿನ ಚುಚ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಇದು ಟೈಟಾಗಿ ಕೂತ್ಕೊಳ್ಳುತ್ತೆ. ಲಾಸ್ಟಿಗೆ ಇದನ್ನು ಕಟ್ ಮಾಡಿಕೊಂಡು ಗಮ್ ಮಾಡ್ಕೊಳ್ಬೇಕು. ಈ ಥರ ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ನಾನು 2 ಚೈನ್ಸ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದರ ಪಕ್ಕದ ಪಾಯಿಂಟಲ್ಲೇ ನಾನು ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆದಮೇಲೆ ಅಲ್ಲಿಂದ 3 ಚೈನ್ಸ್ ಮಾಡಿಕೊಂಡು ಇದೇ ಡಬಲ್ ಕ್ರೋಶೆಗೆ ನಾನು ಪಿಕೋ ಮಾಡ್ತೀನಿ. ಒಂದು ಪಿಕೋ ಆಯಿತು. ಇವಾಗ ಪಕ್ಕದಲ್ಲೇ ಸ್ವಲ್ಪ ಹತ್ತಿರದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ಸ್ ಪಿಕೋ. ಪುನಃ ಹತ್ತಿರದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ, 3 ಚೈನ್ಸ್ ಪಿಕೋ. ಟೋಟಲ್ ನಾನು ಇಲ್ಲಿ 4 ಡಬಲ್ ಕ್ರೋಶೆ ವಿತ್ ಪಿಕೋ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಇಲ್ಲಿಂದ ನಾನು ಕುಚ್ಚುಗೆ ಸ್ಪೇಸ್ ಮಾಡ್ತಾ ಇದ್ದೀನಿ. 3 ಚೈನ್ಸ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ನೋಡಿಕೊಂಡು ಈ ಥರ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. 3 ಚೈನ್ಸ್ ಪಿಕೋ. ಪುನಃ ಅಲ್ಲಿಂದ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ, 3 ಚೈನ್ಸ್ ಪಿಕೋ. ಪುನಃ ಪಕ್ಕದಲ್ಲೇ ಡಬಲ್ ಕ್ರೋಶೆ, 3 ಚೈನ್ಸ್ ಪಿಕೋ. ಟೋಟಲ್ 5 ಟೈಮ್ಸ್ ಬರುತ್ತೆ. ಇಲ್ಲಿ 5 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ನಾನು ಈ ಥರ ಪರ್ಲ್ ಮೆಟಾಲಿಕ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೀರೆಗೆ ಮ್ಯಾಚ್ ಆಗೋವಂಥ ಕಲರ್ನ ತಗೊಂಡಿದ್ದೀನಿ.
ಇಲ್ಲಿಂದ 5 ಡಬಲ್ ಕ್ರೋಶೆ ವಿತ್ ಪೀಕೋ ಆದಮೇಲೆ ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ನಾನು 4 ಚೈನ್ಸ್, ಸ್ವಲ್ಪ ಲೂಸಾಗೇ 4 ಚೈನ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆ 4 ಚೈನ್ ಸ್ಪೇಸಲ್ಲಿ ಪೆಟಲ್ಸ್ ಬರುತ್ತೆ, ಫ್ಲವರ್ ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಕಂಜೆಸ್ಟ್ ಅನಿಸಲ್ಲ. ಬಿಗ್ ಬೀಡ್ಸ್ನ ಯೂಸ್ ಮಾಡಿದರೆ ನೀವು 5 ಚೈನ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ನಾನು ಮೀಡಿಯಮ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ 4 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಯಾರಿನ ಈ ಥರ ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ಈ ಥರ ಪಾಸ್ ಮಾಡಿಕೊಂಡು ಇಲ್ಲಿ ಲಾಕ್, ಈ ಡಬಲ್ ಕ್ರೋಶೆಗೆ ಒಂದು ಸುತ್ತು ಬಂದು ಇಲ್ಲಿ ಲಾಕ್ ಬರುತ್ತೆ. ಇವಾಗ ಇದು 4 ಚೈನ್ಸ್ ಕೆಳಗಡೆ ಪಾರ್ಟಲ್ಲಿ ಆಯಿತು. ಇವಾಗ ಮೇಲ್ಗಡೆಗೆ 4 ಚೈನ್ಸ್ ಪುನಃ ರಿಪೀಟ್ ಮಾಡಬೇಕು. 4 ಚೈನ್ಸ್ನ ಮಾಡಿಕೊಂಡು ಇಲ್ಲಿ ಬೀಡ್ ಹತ್ರ ಸ್ಪೇಸ್ ಇರುತ್ತೆ, ಇಲ್ಲಿ ಸ್ಪೇಸ್ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಈ 4 ಚೈನ್ ಈ ಥರ ಬರುತ್ತೆ. ಮೇಲ್ಗಡೆ 4 ಚೈನು, ಕೆಳಗಡೆ 4 ಚೈನು ಈ ಥರ ಬರುತ್ತೆ. ಇವಾಗ ಫ್ಲವರ್ ಮಾಡೋದಕ್ಕೆ ನಮಗೆ ಸ್ಟಾರ್ಟಿಂಗಲ್ಲಿ ಕೆಳಗಡೆಗೆ ಪೆಟಲ್ಸ್ ಸ್ಟಾರ್ಟಿಂಗಲ್ಲಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಈ ಥರ ರಿವರ್ಸ್ ಆಗಿ ಸೀರೆನ ಇಟ್ಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಮಾಡಿಕೊಂಡು ಇಲ್ಲಿ 4 ಚೈನ್ ಗ್ಯಾಪ್ ಇದೆ, ಅಲ್ಲಿಗೆ ಇವಾಗ ಸೂಜಿನ ಮೇಲೆ ದಾರ ಸುತ್ತಕೊಂಡು ಇಲ್ಲಿ 4 ಚೈನ್ ಸ್ಪೇಸ್ ಒಳಗಡೆ ದಾರ ತಗೊಂಡು ಬಂದು ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಪುನಃ ಅದೇ ಸ್ಪೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಅದೇ ಸ್ಪೇಸಲ್ಲಿ ಮತ್ತೊಂದು 2 ಚೈನ್ಸ್, ಅದೇ ಸ್ಪೇಸಲ್ಲಿ ಲಾಕ್ ಮಾಡ್ಕೋಬೇಕು. ಒಂದು ಪೆಟಲ್ ಆಯಿತು. ಸ್ವಲ್ಪ ಈ ಥರ ಮೂವ್ ಮಾಡ್ಕೋಬೇಕು, ಬೇರೆ ಪೆಟಲ್ಸ್ಗೆ ಜಾಗ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಈ ಥರ ಮೂವ್ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ 2 ಚೈನ್ಸ್ ಮಾಡಿಕೊಂಡು ಸೇಮ್ ಅದೇ ಥರ 3 ಡಬಲ್ ಕ್ರೋಶೆ, 2 ಚೈನ್ಸ್, ಲಾಕ್. ತ್ರೀ ಡಬಲ್ ಕ್ರೋಶೆ, 2 ಚೈನ್ಸ್, ಅದೇ ಸ್ಪೇಸಲ್ಲಿ ಲಾಕ್. ಇವಾಗ ನೆಕ್ಸ್ಟ್ ಪುನಃ 2 ಚೈನ್ಸ್, ಅದೇ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ, ಸ್ವಲ್ಪ ಕಂಜೆಸ್ಟ್ ಅನಿಸ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಪೆಟಲ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ಥರ ಪೆಟಲ್ಸ್ ಫಾರ್ಮ್ ಆಗುತ್ತೆ ನೋಡಿ, 3 ಪೆಟಲ್ಸ್ ಬರುತ್ತೆ, ಒಂದು 4 ಚೈನ್ ಗ್ಯಾಪಲ್ಲಿ ಈ ಥರ ಕಾಣಿಸುತ್ತೆ. ಇವಾಗ ಅಲ್ಲಿಂದ ನಾನು ಸೀರೆನ ಈ ಥರ ಟರ್ನ್ ಮಾಡ್ಕೋತೀನಿ. ಇವಾಗ ಇದು ಕೆಳಗಡೆ ಪಾರ್ಟಲ್ಲಿ ಪೆಟಲ್ಸ್ ಆಯಿತು, ಹೀಗೆ ಬರುತ್ತೆ. ಇದು ಟ್ವಿಸ್ಟ್ ಥರ ಬರುತ್ತೆ. ನಾನು ಅದು ದಾರನ ಈ ಥರ ಸರಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಪುನಃ 2 ಚೈನ್ಸ್ ಮಾಡಿಕೊಂಡು ಮೇಲ್ಗಡೆ 4 ಚೈನ್ ಮಾಡಿದ್ವಲ್ಲ ಆ ಸ್ಪೇಸಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ.
ಟೂ ಚೈನ್ಸ್ ಮಾಡಿಕೊಂಡು ಅದೇ ಸ್ಪೇಸಲ್ಲಿ ಲಾಕ್, ಪುನಃ 2 ಚೈನ್ಸ್, 3 ಡಬಲ್ ಕ್ರೋಶೇಸ್, ಟೂ ಚೈನ್ಸ್, ಲಾಕ್, ಪುನಃ 2 ಚೈನ್ಸ್. ಸ್ವಲ್ಪ ಈ ಥರ ಮೂವ್ ಮಾಡಿಕೊಂಡು ಇಲ್ಲಿ ಸ್ಪೇಸ್ ಮಾಡ್ಕೊಳ್ಬೇಕು. 2 ಚೈನ್ಸ್ ಆದಮೇಲೆ ಅದೇ ಸ್ಪೇಸಲ್ಲಿ ನಾನು 3 ಡಬಲ್ ಕ್ರೋಶೆ, 2 ಚೈನ್ಸ್ ಲಾಕ್ ಮಾಡ್ಕೊಳ್ತೀನಿ. ಲಾಸ್ಟ್ ಪೆಟಲ್ ಇದು. ಈ ಥರ ಫ್ಲವರ್ ಬರುತ್ತೆ. ಸ್ವಲ್ಪ ಪೆಟಲ್ಸ್ನ ನೀವು ಈ ಥರ ಪ್ರೆಸ್ ಮಾಡಿಕೊಂಡು ಸರಿ ಮಾಡ್ಕೊಳ್ಬೇಕು, ಆವಾಗ ಚೆನ್ನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇಷ್ಟಾದಮೇಲೆ ಇಲ್ಲಿ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿದ್ವಲ್ಲ, ಅದೇ ಡಬಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಆವಾಗ ಫ್ಲವರು ಸ್ಟಿಫಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಶೇಕ್ ಆಗಲ್ಲ. ಅದು ಫ್ಲವರ್ ತುಂಬ ಚೆನ್ನಾಗಿ ಸ್ಟಿಫಾಗಿ ಸ್ಯಾರಿಗೆ ಕೂತ್ಕೊಳ್ಳುತ್ತೆ. ಅಲ್ಲಿಂದ ನಾನು ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್, ಪಿಕೋ, ಪುನಃ ಪಕ್ಕದಲ್ಲೇ ಡಬಲ್ ಕ್ರೋಶೆ. ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅದೇ ಪ್ಯಾಟರ್ನ್ ಇವಾಗ ರಿಪೀಟ್ ಬರುತ್ತೆ. ಡಬಲ್ ಕ್ರೋಶೆ ವಿತ್ ಪಿಕೋ. ತ್ರೀ ಚೈನ್ಸ್, ಪಿಕೋ. ಫ್ಲವರ್ ಈ ಕಡೆ 4 ಡಬಲ್ ಕ್ರೋಶೆ ವಿತ್ ಪಿಕೋ ಬರುತ್ತೆ. ಇವಾಗ ಇಲ್ಲಿ 3 ಚೈನ್ಸ್ ಮಾಡಿಕೊಂಡು ಇದು ಕುಚ್ಚುಗೆ ನಾನು ಸ್ಪೇಸ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ನೋಡಿಕೊಂಡು ಪುನಃ ಇನ್ನೊಂದು ಡಬಲ್ ಕ್ರೋಶೆನ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಗೆ 3 ಚೈನ್ಸ್, ಪಿಕೋ. ಫ್ಲವರ್ ಆಗಿ ಇಲ್ಲಿ 4 ಚೈನ್ಸ್ ವಿತ್ ಪಿಕೋ ಮಾಡಿಕೊಂಡು 3 ಚೈನ್ಸ್ ಮಾಡಿ ಇಲ್ಲಿ 5 ಡಬಲ್ ಕ್ರೋಶೇಸ್ ವಿತ್ ಪಿಕೋ ಆ ಥರ ಬರುತ್ತೆ. ಕುಚ್ಚು ಕಟ್ಟಿ ರೆಡಿಯಾಗಿದೆ. ಇಲ್ಲಿ ನಾನು 167 ದಾರ ಸುತ್ತಕೊಂಡು ಪುಟ್ಟದಾಗಿ ಬೇಬಿ ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಫ್ಲವರ್ ಡಿಸೈನು ರೆಡಿ ಆಗುತ್ತೆ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಪರ್ಲ್ ಮೆಟಾಲಿಕ್ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿ ಫ್ಲವರ್ ಹೈಲೈಟ್ ಆಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ 750 to 800 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ, ಲೊಕೇಶನ್ ಮೇಲೆ ಹಾಗೂ ನಿಮ್ಮ ನೀಟ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ರೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಸಲ ಟ್ರೈ ಮಾಡಿ. ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಬಿಗಿನರ್ಸು ಒಂದು ಸಲ ಟ್ರೈ ಮಾಡಿ. ತುಂಬ ಕ್ಯೂಟಾಗಿ ಗ್ರ್ಯಾಂಡ್ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹೊಸ ಚಾನಲನ್ನು ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಬೇರೆ ಡಿಸೈನೊಂದಿಗೆ ಭೇಟಿಯಾಗ್ತೀನಿ.
ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.